ಜೆಡಿಯು ಪಕ್ಷ, ಕರ್ನಾಟಕದ ಜೆಡಿಯು ಪಕ್ಷ ಮತ್ತು ಹ್ಯೂಮನ್ ರೈಟ್ಸ್ ಮಾನವ ರಾಷ್ಟ್ರೀಯ ಮಾನವ ಹಕ್ಕು ಹೋರಾಟ ಹಕ್ಕು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಹಕ್ಕು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿಯ ಸಹಯೋಗದೊಂದಿಗೆ ಇವತ್ತು 1,00,000 ವೃಕ್ಷ ಅಭಿಯಾನ ಅಂತಂದೇಳಿ ಪ್ರಾರಂಭ ಮಾಡಿದ್ದೀವಿ. ಇದು ಪರಿಸರದ ಬಗ್ಗೆ ನಮ್ಮ ಪಕ್ಷಕ್ಕೆ ಮತ್ತು ಈ ಹ್ಯೂಮನ್ ರೈಟ್ಸ್ನವ್ರಿಗೆ ಇರುವಂಥ ಕಳಕಳಿ ಏನಿದೆ, ಹಾಗೆ ಜೊತೆಗೆ ಬೇರೆ ಯಾವುದೇ ಗುಂಪುಗಳಾಗಲಿ ಪರಿಸರದ ಬಗ್ಗೆ, ಕೃಷಿಯ ಬಗ್ಗೆ, ನಮ್ಮ ಆಡಳಿತದ ವ್ಯವಸ್ಥೆ ಬಗ್ಗೆ, ಜೊತೆಗೆ ಆರೋಗ್ಯದ ಬಗ್ಗೆ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಯಾರೇ ಇದರೊಳಗೆ ಆಸಕ್ತಿ ತಗೊಂಡು ನಮ್ಮ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಕೆಲಸ ಮಾಡೋದಾದ್ರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಈ ಭೂಮಿಯ 33% ಕಾಡಿರಬೇಕು, ಅಂಥದ್ದು ಭಾಳ ಕಡಿಮೆ ಇದೆ ಕಾಡು. ನಮ್ಮ ಮಾನವ ಜನಾಂಗದ ಆರೋಗ್ಯಕ್ಕೆ 33% ಕಾಡಿರ್ಬೇಕಾಗುತ್ತೆ. ಅದನ್ನ ಈಗಿರೋದಂಥದ್ದು ಸುಮಾರು ಕರ್ನಾಟಕದಲ್ಲಿ 19-20% ಇದೆ. ಅದನ್ನ 33%ಗೆ ಹೆಚ್ಚಿಸುವಂಥದ್ದು, ಮತ್ತೆ ದೇಶದಾದ್ಯಂತ ಇನ್ನೂ ಕಡಿಮೆ ಇದೆ, 15% ಏನೋ ಇದೆ. ಅದನ್ನ 33%ಗೆ ಹೆಚ್ಚಿಸುವಂಥದ್ದೇನಿದೆ ಅದೆಲ್ಲ ದೇಶವಾಸಿಗಳು, ಜೊತೆಗೆ ಗ್ರೆಟಾ ಥರ್ನ್ಬರ್ಗ್ ತರ ಹುಡುಗಿರು, ಅವಳಿಗಿನ್ನೂ 17-18 ವರ್ಷ, ಅವಳು ಪರಿಸರದ ಬಗ್ಗೆ ಪ್ರಪಂಚದಾದ್ಯಂತ ಕೆಲಸ ಮಾಡ್ತಿದ್ದಾಳೆ. ಆಮೇಲೆ ಬಹಳಷ್ಟು ಯುವಕರು, ಯುವತಿಯರು ಎಲ್ಲರೂ ಒಟ್ಟಾಗಿ ನಾವು ಈ ಪರಿಸರವನ್ನ, ಕೃಷಿಯನ್ನ, ಶಿಕ್ಷಣ ವ್ಯವಸ್ಥೆಯನ್ನ, ಆರೋಗ್ಯವನ್ನ, ಜೊತೆಗೆ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಎಲ್ಲ ಯುವಕರು ಯುವತಿಯರು ಸೇರ್ಬೇಕು. ಅದಕ್ಕೆ ಮುಂದಿನ ಪೀಳಿಗೆ ಅಂತಂದೇಳಿ ನಮ್ಮ ಮಕ್ಕಳೇನಿದ್ದಾರೆ ಇವ್ರ ಕೈನಿಂದನೇ ನಾವು ಗಿಡಗಳನ್ನ ನೆಡೆಸಿ ಮುಂದೆ ಅವರು ಕೂಡ ಹೆಚ್ಚೆಚ್ಚು ಗಿಡಗಳನ್ನ ನೆಡೋದಕ್ಕೆ ಅಂತಂದೇಳಿ ಅವರಿಗೆ ಒಂದಷ್ಟು ತಿಳುವಳಿಕೆಯನ್ನು ಕೊಡೋದಕ್ಕೆ ಅಂತಂದೇಳಿ ಬಂದಿದ್ದೀವಿ. ಮುಂದೆ ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜೆಡಿಯು ಮತ್ತು ಹ್ಯೂಮನ್ ರೈಟ್ಸ್ ವತಿಯಿಂದ ನಾವು ಈ ಕೆಲಸನ ಮಾಡ್ತಾ ಹೋಗ್ತೀವಿ. ನಿಮ್ಮೆಲ್ಲರದು ಶುಭ ಹಾರೈಕೆ ಇರಲಿ. ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ ಪರಿಸರವನ್ನ ಕಾಪಾಡೋಣ, ಎಲ್ಲ ಆಡಳಿತವನ್ನ, ಉತ್ತಮವಾದ ಆಡಳಿತವನ್ನು ಕೊಡೋಣ. ನಮಸ್ಕಾರ. ಒಂದು ಸರ್ಕಾರಿ ಶಾಲೆಯಲ್ಲಿ ನಾವು ಒಂದು ಲಕ್ಷ ವೃಕ್ಷ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಂಯುಕ್ತ ಜನತಾ ದಳ ಹಾಗೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಬೋರ್ಡ್ ವತಿಯಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಇದು ಒಂದು ಪಕ್ಷಾತೀತವಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೇಕಂತೇಳಿ ನಾವೆಲ್ಲ ಅಂದ್ಕೊಂಡಿದೀವಿ. ಇದೊಂದು ಸರ್ವೋದಯದ ಒಂದು ಭಾಗ, ಅಂದ್ರೆ ಸರ್ವೋದಯ ಏನು ನಾವು ಒಂದು ಸರ್ವೋದಯ ಟೀಮ್ ಅಂತ ಮಾಡಿದ್ವಿ. ಈ ಸರ್ವೋದಯ ಟೀಮ್ ಅಲ್ಲಿ ಮುಖ್ಯವಾಗಿ ಪರಿಸರ, ಕೃಷಿ, ಆರೋಗ್ಯ ಮತ್ತೆ ಶಿಕ್ಷಣ, ಆಡಳಿತ ಈ 5 ಅಂಶಗಳು ಇಟ್ಕೊಂಡು ಕರ್ನಾಟಕದಲ್ಲಿ ಪ್ರಥಮವಾಗಿ ನಾವು ಈ ಒಂದು ಪರಿಸರವನ್ನ ಕಾಪಾಡೋದಕ್ಕೋಸ್ಕರ ಇವತ್ತು ಈ ಗಿಡಗಳನ್ನ ನೆಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಈ ಒಂದು ಸರ್ವೋದಯ ಟೀಮ್ಗೆ ಪಕ್ಷಾತೀತವಾಗಿ ಎಲ್ಲರೂ ಬಂದು ಸಹ ಬೆಂಬಲವನ್ನು ಕೊಟ್ಟು ಈ ಪರಿಸರವನ್ನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಹಂಗಾಗಿ ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬೆಂಬಲ ಕೊಡ್ಬೇಕಂತೇಳಿ ಈ ಮೂಲಕ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ 1,00,000 ವೃಕ್ಷಗಳನ್ನ ನೆಡೋದು ಇವತ್ತು ಸಾಂಕೇತಿಕವಾಗಿ ನಾವು ಈ ಶಾಲೆಯಲ್ಲಿ ಕೆಲವೊಂದು ಗಿಡ ಮತ್ತೆ ಮರಗಳನ್ನ, ಸಸಿಗಳನ್ನ ನೆಟ್ಟಿದೀವಿ. ಅದ್ರ ಜೊತೆಗೆ ಆರೈಕೆ ಹೇಗೆ ಮಾಡ್ಬೇಕು, ಬರೀ ಗಿಡ ನೆಟ್ಟಿದ ತಕ್ಷಣ ಬಿಡೋದಲ್ಲ, ಇದನ್ನ ಹೇಗೆ ಆರೈಕೆ ಮಾಡ್ಬೇಕು, ಮತ್ತೆ ಇದರಿಂದ ಏನು ಮುಂದೆ ಫ್ಯೂಚರ್ಗೆ ಉಪಯೋಗ ಏನು, ಮತ್ತೆ ಮುಂದಿನ ಜನರೇಷನ್ಗೆ ನಾವು ಈ ಗಿಡಗಳು ನೆಟ್ಟರೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮಹಿಮಾ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿ ಶಾಲಾ ಕಾಲೇಜುಗಳಿಗೂ ಮತ್ತೆ ಸರ್ಕಾರಿ ಕಚೇರಿಗಳಿಗೂ ಬೇರೆ ಸಂಘ ಸಂಸ್ಥೆಗಳಿಗೂ ಇದನ್ನ ನಾವು ವಿಸ್ತರಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಿನ ರೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಏನು ಈ ಕರ್ನಾಟಕದ ಮಹಾಜನತೆ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಂತೇಳಿ ಈ ಮೂಲಕ ಕೇಳ್ಕೊಂತ ಮುಂದಿನ ದಿನಗಳಲ್ಲಿ ತಾವು ಸಹ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತೇಳಿ ಕೇಳ್ಕೊಂತ ಇದ್ದೀವಿ. ಹಿಂದಿನ ಕೆಲವು ದಿನಗಳಿಂದ ನಾನು, ನಮ್ಮ ನಾಗರಾಜ್ ಸರು, ನಮ್ಮ ನಿತಿನ್ ಅವರು, ಆಮೇಲೆ ನಮ್ಮ ರೈತ ಘಟಕದ ಅಧ್ಯಕ್ಷರಾದ ನಮ್ಮ ಡಿ ಕೆ ಶ್ರೀನಿವಾಸ್ ಅವರು 4 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಒಂದು ಪರಿಸರಕ್ಕೆ ಏನಾದ್ರು ಒಂದು ಕೊಡುಗೆ ನಮ್ಮ ಕಡೆಯಿಂದ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು ಅಂತ ಏನಾದ್ರು ಯೋಚನೆ ಮಾಡ್ಬೇಕಾದ್ರೆ ನಾವು ಮಹಿಮಾ ಸರ್ ಹತ್ರ ನಾವು ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಸರ್ ಪರಿಸರ ಬಗ್ಗೆ ತುಂಬಾ ಕಾಳಜಿ ಇರೋ ವ್ಯಕ್ತಿ, ಸೊ ಇದಕ್ಕಿಂತ ಒಂದು ಉತ್ತಮ ಕೊಡುಗೆ ಏನು ಇಲ್ಲ ಅಂತ ಸರ್ ನಮಗೆ ಸಜೆಸ್ಟ್ ಮಾಡಿದಾಗ ನಾವು ಎಲ್ಲರೂ ಮಾಡ್ತಿದ್ದಾರೆ, ಬಟ್ ಆದ್ರೂ ನಾವು ಕೂಡ ಈ ಒಂದು ಅಳಿಲೆ ಸೇವೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ. ಅದರಲ್ಲಿ ಸ್ಪೆಷಲಿ ಸರ್ಕಾರಿ ಶಾಲೆಗಳನ್ನ ಯಾಕೆ ಆರಿಸ್ಕೊಂಡಿದೀವಿ ಅಂದ್ರೆ ಈ ಗಿಡಗಳನ್ನ ಪೋಷಣೆ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಥಳ.
ನಾವು ಈಗ ಸರ್ಕಾರಿ ಶಾಲೆನೇ ಅಲ್ಲ, ಸರ್ಕಾರಿ ಆಫೀಸ್ಗಳು, ಕಚೇರಿಗಳು, ಎಲ್ಲೆಲ್ಲಿ ಗಿಡಗಳನ್ನ ಪೋಷಣೆ ಮಾಡಲಿಕ್ಕೆ ಅವ್ರಿಗೆ ಅವ್ರ ಕೈಯಲ್ಲಿ ಆಗುತ್ತೋ ಅಂತ ಒಂದು ಜಾಗದಲ್ಲಿ ನಾವು ಆದಷ್ಟು ಈಗ 1 ಲಕ್ಷ ವೃಕ್ಷ ಅಭಿಯಾನದ ಒಂದು ಉದ್ಘಾಟನೆಯಲ್ಲಿ ಮಾಡಿದೀವಿ. ಈಗ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕಾರ್ಯವನ್ನು ನಾವು ನಮ್ಮ ಮಹಿಮಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ. ಈ ಒಂದು ಕಾರ್ಯಕ್ಕೆ ಉದ್ಘಾಟಿತರಾಗಿ ಬಂದು ನಮ್ಗೆ ಪ್ರೇರಣೆಯನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸಿದ ನಮ್ಮ ಸರ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೂ ನಮ್ಗೆ ಯಾವಾಗ್ಲೂ ಬೆನ್ನೆಲುಬಾಗಿ ನೀವು ಏನೇ ಮಾಡಿದ್ರು ನಾವು ನಿಮ್ ಜೊತೆ ಇದ್ದೀವಿ ಎಂಬುದಾಗಿ ನಮಗೆ ಜೊತೆ ಇರುವಂತಹ ನಮ್ಮ ಯುವ ಜನತಾ ದಳ ರಾಜ್ಯಾಧ್ಯಕ್ಷರಾದಂತ ನಮ್ಮ ನಾಗರಾಜ್ ಸರ್ ಅವರಿಗೂ ಎಲ್ಲರ ವತಿಯಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೂ ಮಹಾಜನತೆ ನೀವು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ಪರಿಸರ ಉಳಿಸಿ. ಧನ್ಯವಾದಗಳು.